ಹಾಲಿನ ಉತ್ಪನ್ನಗಳ ಉತ್ಪಾದನೆ ಇದೆಯಲ್ಲ, ಅದು ದೊಡ್ಡ ಮಾಫಿಯಾ. ದೂರದ ತಮಿಳುನಾಡಿನಲ್ಲಿ ಉತ್ಪಾದನೆ ಆಗೋ ಈ ಉತ್ಪನ್ನಗಳು ಕಳ್ಳ ದಾರಿಯಲ್ಲಿ ಬೆಂಗಳೂರಿಗೆ ಬಂದು ಸೇರುತ್ತೆ. ಇದರಲ್ಲಿ ದೊಡ್ಡ ದೊಡ್ಡವರ ಕೈವಾಡವೂ ಇರುತ್ತೆ. ಇದು ಹಂಚಿ ಹೋಗುವಂಥ ದಾರಿ ಅತ್ಯಂತ ಕುತೂಹಲಕಾರಿಯಾಗಿದೆ. ಅದನ್ನು ತಿಳಿಸ್ತೀನಿ ಬನ್ನಿ. ಸಿಲಿಕಾನ್ ಸಿಟಿ ಬೆಂಗಳೂರು ಈಗ ಸ್ವೀಟ್ ಸಿಟಿ ಆಗ್ತಿದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಸ್ವೀಟ್ಗೆ ಅಷ್ಟೊಂದು ಬೇಡಿಕೆ ಹೆಚ್ಚಾಗಿದೆ. ರಾಜಧಾನಿ ಮಂದಿಯ ಸಿಹಿ ಮೋಹಕ್ಕೊಂದು ಉದಾಹರಣೆ ಕೊಡ್ತೀನಿ ನೋಡಿ. 200 ಕೋಟಿ ರೂಪಾಯಿ ವ್ಯಾಪಾರ. ದೀಪಾವಳಿ, ದಸರಾ ಹಬ್ಬದ ಸಂದರ್ಭಗಳಲ್ಲಿ ಬೆಂಗಳೂರಿನಲ್ಲಿ 200 ಕೋಟಿ ರೂಪಾಯಿಗೂ ಹೆಚ್ಚು ವ್ಯಾಪಾರ ನಡೆಯುತ್ತೆ. ಇನ್ನು ಪ್ರತಿದಿನ ಇಲ್ಲಿನ ಐಟಿ-ಬಿಟಿ ಕಂಪನಿಗಳಿಗೆ ಔಟ್ಡೋರ್ ಕೇಟರಿಂಗ್ ಮೂಲಕ 7 ಲಕ್ಷಕ್ಕೂ ಹೆಚ್ಚು ಸಿಹಿ ತಿಂಡಿಗಳು ಮಾರಾಟ ಆಗ್ತಿವೆ. ಆದ್ರೆ ನಿಮ್ಗೊಂದು ಕಟು ಸತ್ಯ ಹೇಳ್ತೀನಿ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಆಗೋ ಸ್ವೀಟ್ಗೆ ಬೇಕಾದಷ್ಟು ಶುದ್ಧ ಕೋವಾ, ಬೆಣ್ಣೆ, ತುಪ್ಪ ನಮ್ಮಲ್ಲಿ ತಯಾರಾಗಲ್ಲ. ತಯಾರಾದ್ರೂ ಅದು ಕಾಸ್ಟ್ಲಿ. ಬೆಂಗಳೂರು ಡೈರಿಯಲ್ಲಿ ತಯಾರಾಗೋ ಶುದ್ಧ ನಂದಿನಿ ಉತ್ಪನ್ನಗಳ ಬೆಲೆ ಇಂತಿದೆ ನೋಡಿ. ಕೋವಾ ಕೆಜಿಗೆ 260 ರೂಪಾಯಿ, ಪನ್ನೀರ್ ಕೆಜಿಗೆ 206 ರೂಪಾಯಿ, ಬೆಣ್ಣೆ ಕೆಜಿಗೆ 284 ರೂಪಾಯಿ, ತುಪ್ಪ ಕೆಜಿಗೆ 290 ರೂಪಾಯಿ. ಇಷ್ಟು ದುಬಾರಿ ಕೋವಾ, ತುಪ್ಪ, ಬೆಣ್ಣೆ ಖರೀದಿಸಿ ಕಡಿಮೆ ಬೆಲೆಗೆ ಸಿಹಿ ತಿಂಡಿ ಮಾರಲು ಸಾಧ್ಯನಾ? ಅದಕ್ಕೆ ಅಂಗಡಿಯವರು ಏನ್ ಮಾಡ್ತಾರೆ ಗೊತ್ತಾ? ತುಂಬಾನೇ ಅಗ್ಗದಲ್ಲಿ ಸಿಗೋ ವಿಷಯುಕ್ತ ರಾಸಾಯನಿಕ ಹಾಲಿನ ಉತ್ಪನ್ನಗಳಿಗೆ ಮೊರೆ ಹೋಗ್ತಾರೆ. ಈ ವಿಷಯುಕ್ತ ಉತ್ಪನ್ನಗಳ ಬೆಲೆ ಎಷ್ಟು ಗೊತ್ತಾ? ಕೋವಾ ಕೆಜಿಗೆ 100 ರಿಂದ 120 ರೂಪಾಯಿ, ಪನೀರ್ ಕೆಜಿಗೆ 80 ರಿಂದ 110 ರೂಪಾಯಿ, ಇನ್ನು ಬೆಣ್ಣೆ 100 ರಿಂದ 150 ರೂಪಾಯಿ, ತುಪ್ಪ ಕೆಜಿಗೆ 120 ರಿಂದ 160 ರೂಪಾಯಿ. ಇಷ್ಟೊಂದು ಅಗ್ಗಕ್ಕೆ ಈ ಮಾಲು ಎಲ್ಲಿ ತಯಾರಾಗುತ್ತೆ, ಹೇಗೆ ತಯಾರಾಗುತ್ತೆ ಅನ್ನೋದನ್ನ ತಿಳಿಯಲು ನಾವು ತಮಿಳುನಾಡು ಕಡೆ ಹೊರಟೇ ಬಿಟ್ಟೆವು. ಮೊದಲಿಗೆ ಧರ್ಮಪುರಿಯ ಯತಿಮರಿಪಟ್ಟಿಯಲ್ಲಿ ನಮ್ಮ ಕಾರ್ಯಾಚರಣೆ ಪ್ರಾರಂಭಿಸಿದ್ವಿ. ಅದೊಂದು ಕುಗ್ರಾಮ. ಆ ಕುಗ್ರಾಮದಲ್ಲಿದೆ ಚಿಕ್ಕ ಚಿಕ್ಕ ಹಟ್ಟಿಗಳು. ಹಟ್ಟಿಯೊಳಗಿನ ಕೆಟ್ಟ ವಾತಾವರಣ ಅಸಹ್ಯ ಮೂಡಿಸುವಂತಿತ್ತು. ಇದು ಅಷ್ಟೇ ಅಪಾಯಕಾರಿ ಜಾಗ ಕೂಡ. ನಮ್ಮ ತಂಡ ಆ ಹಟ್ಟಿಯೊಳಗೆ ಹೋಗಿ ನೋಡಿದಾಗ ರಾಸಾಯನಿಕ ಬೆರೆಸಿದ ಹಾಲನ್ನ ಕುದಿಸುತ್ತಿದ್ರು. ಈ ಹಾಲನ್ನ ಹೇಗೆ ತಯಾರಿಸ್ತಾರೆ ಗೊತ್ತಾ? ಒಂದಿಷ್ಟು ಹಾಲೊಳಗೆ ಯೂರಿಯಾ, ಸಾಬೂನು ಪುಡಿ, ಹೈಡ್ರೋಜನ್ ದ್ರಾವಣ ಹಾಗೂ ಅಡುಗೆ ಎಣ್ಣೆಯನ್ನ ಬೆರೆಸ್ತಾರೆ. ಚೆನ್ನಾಗಿ ಕಲಸ್ತಾರೆ. ಜೊತೆಗೆ ಹಾಲು ಹಾಳಾಗದಂತೆ ಅಪಾಯಕಾರಿ ಕಾಸ್ಟಿಕ್ ಸೋಡವನ್ನು ಹಾಕ್ತಾರೆ. ಹೀಗೆ ತಯಾರಾದ ವಿಷಯುಕ್ತ ಹಾಲಿಗೆ ಒಂದಿಷ್ಟು ಮೈದಾ ಸೇರಿಸ್ತಾರೆ. ಬಿಳಿ ಬಿಳಿಯಾಗಿ ಹೊಳೆಯಲು ವಿಷಕಾರಿ ಬಣ್ಣ ಹಾಕ್ತಾರೆ. ಆ ಬಳಿಕ ಅದನ್ನು ಕುದಿಸಿ, ಕಾಯಿಸಿ, ಆರಿಸಿ ಕೋವಾ, ಪನ್ನೀರ್ ತಯಾರಿಸ್ತಾರೆ. ಈ ನಕಲಿ ಪನ್ನೀರ್ ಎಷ್ಟು ಗಟ್ಟಿಯಾಗಿ ಇರುತ್ತೆ ಅಂದ್ರೆ ಗೋಡೆಗೆ ಹೊಡೆದ್ರೆ ರಬ್ಬರ್ ಚೆಂಡಿನಂತೆ ವಾಪಸ್ ಬರುತ್ತೆ. ಇನ್ನು ಕೋವಾದ ಕತೆ ಇಲ್ಲಿಗೆ ಮುಗಿಯಲ್ಲ. ಇದು ಹಾಳಾಗದಂತೆ ಸಕ್ಕರೆ, ಬಣ್ಣ ಸೇರಿಸಿ ಮಾರಾಟ ಮಾಡ್ತಾರೆ. ಇದು ನಕಲಿ ವಿಷಯುಕ್ತ ಕೋವಾ, ಪನ್ನೀರ್ನ ಕತೆಯಾದ್ರೆ ನಕಲಿ ಬೆಣ್ಣೆ, ತುಪ್ಪವನ್ನ ಹೇಗೆ ತಯಾರಿಸ್ತಾರೆ? ಹೀಗೆ ಕೆಟ್ಟ ವಾತಾವರಣದಲ್ಲಿ ತಯಾರಾಗೋ ವಿಷಯುಕ್ತ ಹಾಲಿನ ಉತ್ಪನ್ನಗಳು ಹೇಗೆ ಬೆಂಗಳೂರಿಗೆ ಬರುತ್ತೆ, ಬೆಂಗಳೂರಿಂದ ಯಾರ್ಯಾರು ಅದನ್ನ ತಗೊಳ್ತಾರೆ, ಯಾರ್ಯಾರ ಕೈ ಸೇರುತ್ತೆ, ಯಾವ್ಯಾವ ಹೋಟೆಲ್ ಸೇರುತ್ತೆ, ಇದೆಲ್ಲ ತಿಳಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.